ನಿಮ್ಮೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ನೂತನ ಸದಸ್ಯರಿಗೆ ಪದಗ್ರಹಣ ಸ್ವೀಕಾರ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ PDG-ಅವರಾದಂಥ ನಾಗರಾಜ್ ಬೈರಿಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಘ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಮುನಿಯಪ್ಪನವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. 7ರಿಂದ ಏನು ಡಿಸ್ಟ್ರಿಕ್ಟ್ DC-ಗೆ ಆಗಿರ್ತಕ್ಕಂಥ ವಿಜಯ ಕುಮಾರ್ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ತುರುವೇಕೆರೆಯಲ್ಲಿ ಲಯನ್ಸ್ ಕ್ಲಬ್ 35 ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದೆ. ಕಣ್ಣಿನ ತಪಾಸಣೆ, ಅನೇಕ ಆರೋಗ್ಯ ತಪಾಸಣೆ ಸೇವಾ ಕಾರ್ಯಕ್ರಮಗಳು ಮಾಡಿಕೊಂಡು ಬಂದಿದೆ. 2023-24ನೇ ಸಾಲಿನಲ್ಲಿ ಲೋಕೇಶ್ ಅಧ್ಯಕ್ಷರಾಗಿ 130 ಅಧಿಕ ಕಾರ್ಯಕ್ರಮಗಳನ್ನು ಮಾಡಿ ಅನೇಕ ಅವಾರ್ಡ್ಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 2024-25ನೇ ಸಾಲಿಗೆ HR ರಂಗನಾಥ್ರವರು ಆಯ್ಕೆಯಾಗಿದ್ದು, ರಂಗನಾಥ್ರವರು ಲಯನ್ಸ್ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದರು. ರಂಗನಾಥ್ರವರು ಕೃಷಿ ಸಂಬಂಧಿಸಿದ ಗೊಬ್ಬರ ವ್ಯಾಪಾರಿಯಾಗಿದ್ದು ಉತ್ತಮ ಕುಟುಂಬದಿಂದ ಬಂದವರಾಗಿರುತ್ತಾರೆ. ರಂಗನಾಥ್ರವರು 2024-25ನೇ ಸಾಲಿನ ಲಯನ್ಸ್ ಸೇವಾ ಕಾರ್ಯಕ್ರಮಗಳನ್ನು ಈ ವರ್ಷದಲ್ಲಿ ಅಧಿಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವುದಾಗಿ ಉತ್ಸುಕರಾಗಿದ್ದಾರೆ. ಪ್ರಮಾಣ ವಚನವನ್ನು ಲಯನ್ಸ್ ನಾಗರಾಜ್ ಬೈರಿರವರು ಪ್ರಮಾಣ ವಚನ ಬೋಧಿಸಿದರು. ನೂತನ ಅಧ್ಯಕ್ಷರಿಗೆ ಶುಭಾಶಯ ಕೋರಿದರು. ಸ್ವಾಗತವನ್ನು ಚೌಧರಿ ನಾಗೇಶ್ ನಡೆಸಿಕೊಟ್ಟರು. ಉದ್ಘಾಟನೆಯನ್ನು ಲಯನ್ಸ್ ಸಂಸ್ಥಾಪಕರು MD ಲಕ್ಷ್ಮೀನಾರಾಯಣ್ ನಡೆಸಿಕೊಟ್ಟರು ಹಾಗೂ ಡಾಕ್ಟರ್ ನಾಗರಾಜ್ ಧನ್ಪಾಲ್, ಮಲ್ಲಿಕಾರ್ಜುನ್ ದುಂಡಾ, ಮೆಹ್ರಾ ಕುಮಾರ್ ಕೈಲಾಸ್ ಇನ್ನೂ ಮುಂತಾದ ಲಯನ್ಸ್ ಸದಸ್ಯರು ಭಾಗವಹಿಸಿದ್ದರು. ನಾವೇನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡತಕ್ಕಂಥ ಒಂದು ಒಳಗಡೆ ನ್ಯಾಯ, ನಿಷ್ಠೆ, ಭಕ್ತಿ, ಸನಾತನ ಕಾಲದ ಧರ್ಮ, ಪರಂಪರೆ, ಇತಿಹಾಸ ಆ ಆಧಾರದ ಮೇಲೆ ಒಂದು ಸೋಷಿಯಲ್ ಆಕ್ಟಿವಿಟೀಸ್ನಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ತುರುವೇಕೆರೆ ಲಯನ್ಸ್ 34 ವಸಂತಗಳನ್ನು ಕಳೆದಿರುವುದು 35 ವರ್ಷಕ್ಕೆ ಕಳೆದಿರ್ತಕ್ಕಂಥದ್ದು ಒಂದು ಅಭೂತಪೂರ್ವವಾದಂಥ ಯಶಸ್ಸು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಇವತ್ತು ಯಾವುದೇ ಒಂದು ಸರ್ಕಾರ ಸಾರ್ವಜನಿಕ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಲೇ ಇರ್ತಕ್ಕಂಥ ಅನೇಕ ಕೆಲಸಗಳು, ಉದಾಹರಣೆಗೆ ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತಾ ಇರ್ತಕ್ಕಂಥದ್ದು ಲಯನ್ಸ್ ಸಂಸ್ಥೆ. ಅದು ಉಚಿತವಾಗಿರ್ತಕ್ಕಂಥ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಕ್ಕಂಥದ್ದು, ಮನುಷ್ಯನಲ್ಲಿ ಬರ್ತಾ ಇರ್ತಕ್ಕಂಥ ಅನೇಕ ಆರೋಗ್ಯಗಳ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ವ್ಯವಸ್ಥೆಗಳೇ ಮುಂಚೂಣಿನಲ್ಲಿ ಲಯನ್ಸ್ ಸಂಸ್ಥೆ ಅದು ಜಾತಿಯಲ್ಲಿರ್ತಕ್ಕಂಥ ಮಾತನ್ನು ಈ ಸಂದರ್ಭಗಳಿಗೆ ಇಷ್ಟಪಡ್ತಾರೆ. ಅದರ ಜೊತೆಗೆ ಸಾರ್ವಜನಿಕವಾಗಿ ಆರಿಸಿದೆ. ಇಡೀ ಕ್ಲಬ್ನಲ್ಲಿ ಅತ್ಯಂತ ಹೈಯೆಸ್ಟ್ ಮಾಡಿ ಯಾವುದು ಅಂತಂದರೆ ಅದು ಬೋರ್ಡ್ ಮೆಂಬರ್ಸ್, ನಿರ್ದೇಶಕರ ಸ್ಥಾನ. ನಿಮ್ಮದು ಒಂದು ಸಿಂಪಲ್ ಲ್ಯಾಂಗ್ವೇಜ್ ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಗ್ರಾಮೀಣದಲ್ಲಿ ಒಂದು ಗಾದೆ, ಉಳಿದೆ ಹೊಲ ಹೋಯ್ತು, ಕೇಳದೆ ಸಾಲ ಹೋಯ್ತು ಅಂತೇಳಿ. ನೀವು ಕೇಳಿ ಅಂದರೆ ಅವ್ರಿಗೆ ಹೊರಟಾಗ ಥರ ಕೇಳಿ ನಮ್ಮ ಸಂಸ್ಥೆನ ಒಂದು ಅತ್ಯುತ್ತಮ ಏನೊಂದು ಸರ್ವಿಸ್ ಆ್ಯಕ್ಟಿವಿಟಿ ಏನಾಗ್ತಾ ಇದೆ, ಲೆಕ್ಕ ಏನು ಕೊಡ್ತಾ ಇದ್ದೀವಿ, ಡಿಸ್ಟಿಕ್ಕರ್ ಅಟೆಂಡ್ ಮಾಡ್ತಾ ಇದ್ದೀರಾ, ಎಲ್ಲ ರಿಪೋರ್ಟ್ ಹೋಗ್ತಾ ಇದೆಯಾ ಅಂತೇಳಿ ಒಂದು ಸರಿ ದಾರಿಯಲ್ಲಿ ನಡೆಸೋಂಥ ಕೆಲಸ ನಮ್ಮ ನಿರ್ದೇಶಕರು. ಹಾಗಂತ ಅವರೇನು ನಿಮಗೆಲ್ಲ ಎಕ್ಸ್ಪೀರಿಯನ್ಸ್ ಗೊತ್ತು, ಯಾವ ರೀತಿ ಕೇಳಬೇಕು ಅಂತ ಕಿವಿಯಿಂದ ಥರ ಕೇಳಬೇಕಾಗ್ತದೆ. ಒಂದು ದೊಡ್ಡ ಮಾಡ್ತಾರೆ ಕೇಳಬಾರ್ದು. ಒಟ್ಟಲ್ಲಿ ಕ್ಲಬ್ಬನ್ನು ಮುಂದುವರಿಸ್ಕೊಳ್ಳೋದು ಎಲ್ಲ ಜವಾಬ್ದಾರಿ ನಿಮಗೆ ಇದೆ. ಅದನ್ನು ಮಾಡ್ತಿರಲ್ಲ. ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಸನ್ಮಾನ ಮಾಡಿದ್ದು ಅವರು ಕೂಡ ಒಬ್ಬರಾಗಿರೋದ್ರಲ್ಲಿ ಅದ್ರ ಬಗ್ಗೆ ಹೇಳಬೇಕಾಗಿತ್ತು. ಕ್ಲಬ್ಬಿನ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಪತ್ರಿಕೆಗಳಲ್ಲಿ ಅವರು ಇಷ್ಟಪಟ್ಟು ತಗೊಂಡಿದ್ದಾರೆ. ಇಷ್ಟಪಟ್ಟು ತಗೊಂಡಿದ್ದಾರೆ ಅಂತಂದರೆ ಇದು ಏನಾದರೂ ನನ್ನ ಕೊಡಬೇಕು ಅಂತೇಳಿ ಮಾಡಿದ್ದಾರೆ. ಅದರ ಮುಖಾಂತರ ಇಡೀ ಕ್ಲಬ್ಗೆ ಮತ್ತು ಸಾಲಕ್ಕೆ ಹೆಸರು ಮಾಡಬೇಕು, ಜಿಲ್ಲೆಗೆ ಹೆಸರು ಮಾಡಬೇಕು ಅಂತೇಳಿ ಹೋಗಿದ್ದಾರೆ. ಮುಂದೆ ಬಂದಿದೆ
ಈಗ ಅವರು ಬಂದ್ ಮಾಡಿರೋದ್ರಿಂದ ಇಷ್ಟು ದಿನ ಏನು ನಿಮಗೆ ಮನೆ ಸಮಯ ಕೊಡ್ತಿದ್ರು ಆ ಸಮಯ ಕೊಡೋದು ಕಷ್ಟ ಆಗ್ತದೆ. ಜೊತೆಗೆ ನಿಮ್ಮ ಎದುರಿಗೆ ಹಣನ ಕಲ್ತ್ಕೊಳ್ಳೋದು ನೀವು ಕೂಡ ನೋಡ್ತಿದ್ದೀರಿ. ಇದೆಲ್ಲ ನೋಡಿದ್ರು ಸಹ ಈ ವರ್ಷ ನಮ್ಮ ಯಜಮಾನಿಗೆ ಒಳ್ಳೆ ಕೀರ್ತಿ ಬರಲಿ, ನಾನು ಸಹಕಾರ ಕೊಡ್ತೀನಿ ಅಂತ ನೀವು ಒಪ್ಕೊಂಡ್ರೆ ಅವ್ರನ್ನ ಇಷ್ಟ ಮಾಡಿದ್ರಿ. ಒಪ್ಕೊಂಡ್ರೆ ಯಾಕಂತಂದ್ರೆ ನಿಮಗೆ ಒಂದು ಆಸೆ ಆಕಾಂಕ್ಷೆ ಎಲ್ಲ ಇರುತ್ತೆ. ಇದೊಂದು ಕರ್ನಾಟಕ. ಯಾಕೆಂತಂದ್ರೆ ನನಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ನಾನು ಮೊದಲು ಪ್ರೆಸಿಡೆಂಟ್ ಆಗಿ ನಾನು ಅಧಿಕಾರ ಸ್ವೀಕರಿಸಿದ ವಿಜ್ಞಾಪದಲ್ಲಿ ಆಗ ಯಾರು ಕೂಡ ಪ್ರೆಸಿಡೆಂಟ್ ಆಗಕ್ಕೆ ನಡೆಯಲಿಲ್ಲ. ನನಗೆ ಒತ್ತಾಯ ಮಾಡಿ ಭಾಳ ಪ್ರೆಷರ್ ಮಾಡಿ ಏನಿಲ್ಲ ಇನ್ಸ್ಟಾಲೇಷನ್ ನಾವು ಮಾಡ್ಕೊಡ್ತೀವಿ, ಟಿ.ವಿ ವಿಸಿಟ್ ಮಾಡಿ ಮುಗಿದು ಶಟರ್ ಹಿಡಿದು ಆಗಬೇಕು. ನನಗಾಗ ಹೊಸದು ಏನೂ ಗೊತ್ತಿಲ್ಲ, ಏನು ಮಾಡೋಕ್ಕೆ ಬೇಕಾಗುತ್ತದೆ ನಾಯಕತ್ವದಲ್ಲಿ ನಾನು ಒಂದು ವರ್ಷ ಏನೂ ಬಳಸ್ಕೊಂಡಿಲ್ಲ ಅಂತ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. 10 ವರ್ಷದ ನಂತರ ನಾನು ಕೇಳಿ ತಗೊಂಡೆ ನಾನು ಪ್ರೆಸಿಡೆಂಟ್ ಆಗಲೇಬೇಕು. ಹಾಗಾಗಿ ಭಾಳಷ್ಟು ನಾನು ಇದಾಗಿ ನಿಜನೂ ಕೂಡ ಒಪ್ಕೊಂಡಿದ್ದೆ, ಆದರೆ ಪ್ರೆಸಿಡೆಂಟ್ ಆಗಲೇಬೇಕು ಅಂತ ತಗೊಂಡು ಆ ವರ್ಷ 220 ಆ ಕಾಲದಲ್ಲಿ 220 ಸಭೆ ಇಡೀ ಜಿಲ್ಲೆಯಲ್ಲಿ ಆ ವರ್ಷ ಪ್ರೆಸ್ ಕ್ಲಬ್ ಬ್ಯಾನರ್ ನಮ್ಮ ಗಮನಕ್ಕೆ ತಂದಿದ್ದಾರೆ. ಪ್ರೆಸ್ ಕ್ಲಬ್ ಬ್ಯಾನರ್ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ದಿನದ ಮುಂದುವರೆದಲ್ಲಿ ಏನಾದರೂ ಮಾಡಿ ನೀವು ನಿಮ್ಮ ಚಾರ್ಜನ್ನು ಹೋಗಬೇಕು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಿಮಗೆ ಎಲ್ಲ ಮಲ್ಕೊಂಡಿದ್ದೀರ, ಅದು 9 ಆಗ್ತದೆ. ಯಾಕೋ ಟೈಮ್ ಆಗಿದೆ, ಹೊಟ್ಟೆ ಬಿದ್ದ ಇದೆ, ಹೊಟ್ಟೆ ಬಿದ್ದಿಲ್ಲ ಅಂತ ಕೇಳ್ತಾ ಇಲ್ಲ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಊಟ ಆದ್ಮೇಲೆ ಅವರು ಒಂದ್ಸಲ ಕೂರಿಸ್ಬೋದು. ನಾವು ಪೀಠರಾಯ ಸ್ವಾಮಿ ಮತ್ತು ನಮ್ಮ ತಂದೆ ತಾಯಿಗಳ ಪಾದಾರಗಳನ್ನು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಗಣ್ಯರೇ, ಲಯನ್ಸ್ ಬಂಧುಗಳೇ, ಸಂಘ ಸಂಸ್ಥೆಗಳ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ಹಾಗೂ ಪತ್ರಿಕಾ ಮಿತ್ರರೇ, ಪ್ರಥಮವಾಗಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಲಯನ್ಸ್ ಬಂಧುಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ, ಒಬ್ಬ ವ್ಯಕ್ತಿಗೆ ಗುರಿ ಎಷ್ಟು ಮುಖ್ಯನೋ ಅದರ ಹಿಂದೆ ಒಬ್ಬ ಗುರು ಕೂಡ ಅಷ್ಟೇ ಮುಖ್ಯ. ಇದಕ್ಕೆ ನಿರ್ದಿಷ್ಟವಾದ ಉದಾಹರಣೆ ನಮ್ಮ ಲಯನ್ಸ್ ಸಂಸ್ಥೆಯ ಭೀಷ್ಮ ಡಾಕ್ಟರ್ ನಾಗರಾಜ್ ಸರ್. ಎಲ್ಲರ ರಕ್ತದಲ್ಲಿ ಸಾಮಾನ್ಯ ಏನಿದೆ ಅಂದರೆ ಇಲ್ಲ ಶುಗರ್ ಇರ್ಬೋದು, ಇಲ್ಲ BP ಇರ್ಬೋದು, ಆದರೆ ನಮ್ಮ ಡಾಕ್ಟರ್ ರಕ್ತದಲ್ಲಿ ಟೆಸ್ಟ್ ಮಾಡಿಬಿಟ್ರೆ ಏನು ಸಿಗುತ್ತೆ ಅಂದರೆ ನಮ್ಮ ಲಯನ್ಸ್ ಕ್ಲಬ್ ಇಲ್ಲ ಸೇವೆ. ಅದಕ್ಕೆ ಉದಾಹರಣೆ ನಮ್ಮ ಟ್ರಸ್ಟ್ ಬಿಲ್ಡಿಂಗ್ ಸುಮಾರು 70 ರಿಂದ 80 ಲಕ್ಷ ದುಡ್ಡು ಖರ್ಚಾಗಿದೆ ಅಂದರೆ ಅದರಲ್ಲಿ ಮುಕ್ಕಾಲು ಪಾಲು ನಮ್ಮ ಡಾಕ್ಟರ್ ಪಾಲಿದೆ. ಈ ಒಂದು ಪಿಲ್ಲರಿಂದ ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಅದೇ ರೀತಿ ಹಿರಿಯರಾದ ಧನ್ಪಾಲ್ ಸರ್ ಇದ್ದಾರೆ, DAV ಅವರಿದ್ದಾರೆ, ರಾಜಣ್ಣ ಅವರಿದ್ದಾರೆ, ದೇವರಮನೆ ಅವರಿದ್ದಾರೆ, ಮೀರಾ ಕುಮಾರ್ ಇದ್ದಾರೆ, ಸುನೀಲ್ ಬಾಬು ಅವರಿದ್ದಾರೆ. ಹೇಳ್ತಾ ಹೋದರೆ ದೊಡ್ಡ ತಂಡನೇ ಇದೆ. ಇಷ್ಟೀವರೆಗೂ ಅಷ್ಟು ದೊಡ್ಡ ತಂಡ ಇದೆ. ಇಂಥ ಒಂದು ಸಂಸ್ಥೆ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡೋದು ನನ್ನ ಹೆಮ್ಮೆ. ಮತ್ತೆ ನಮ್ಮ ತುಳುವೆಂಗಡೆ ಜನರು ಮತ್ತೆ ನನ್ನ ಸಂಸ್ಥೆಯಲ್ಲಿ ಈಗ ಹೊಸದಾಗಿ 5 ಜನ ಡಾಕ್ಟರ್ಸ್ ಇದ್ದಾರೆ. ಸೇವೆ ಮಾಡಲಿಕ್ಕೆ ನಮ್ಮ ಸಂಸ್ಥೆಗೆ ಕೊರತೆನೇ ಇಲ್ಲ ಅಂತ ಹೇಳ್ತಾ, ಮತ್ತೆ ಈವರೆಗೂ ಲಯನ್ಸ್ ಕ್ಲಬ್ನ ಎಲ್ಲ ಹಿರಿಯ ಮಾರ್ಗದರ್ಶನ ಮತ್ತು ಕೈಲಾದ ಹಣ ನನ್ನ ಸಹಾಯ ಸಮಯದಲ್ಲಿ ಹೆಚ್ಚು ಸಮಯವನ್ನು ಸಂಸ್ಥೆಗೆ ಸಿದ್ಧರಿದ್ದೇನೆ ಹಾಗೂ ಸಂಸ್ಥೆಯ ಹೇಳಿಕೆಗೆ ಸದಸ್ಯರ ಸಹಕಾರ